Hi guys, welcome to my new video. Guys, ಈ ವಿಡಿಯೋದಾಗ ಹೇಳಿಕತ್ತೀನಿ ನೀವು ಆಲ್ರೆಡಿ ಥಂಬ್ನೇಲ್ದಾಗ ನೋಡಿರಬಹುದು MCA ಮತ್ತು MBA ದ ಅಡ್ಮಿಷನ್ ಪ್ರೊಸೆಸ್ ದಾಗ ಏನೇನ್ ಡಾಕ್ಯುಮೆಂಟ್ಸ್ ಕೇಳ್ತಾರ ಅಂತ ಹೇಳಿ. ಆಕ್ಚುಲಿ ನನಗೆ ಬಹಳ ಮಂದಿ ಕೇಳಿದ್ರ ಮತ್ತು DM ಕೂಡ ಮಾಡಿದ್ರ ಬ್ರೋ ಇದ್ರದ್ದು ಒಂದು ವಿಡಿಯೋ ಮಾಡ್ರಿ ಒಂದು ಸ್ವಲ್ಪ ಡಾಕ್ಯುಮೆಂಟ್ಸ್ ಏನೇನು ಕೇಳ್ತಾರ ಅಂತ ಹೇಳಿ. ಯಾಕಂದ್ರೆ ನಮ್ದು ಈಗ ಆಲ್ರೆಡಿ ಅಡ್ಮಿಷನ್ ಆಗಿದೆ ಆ್ಯಂಡ್ ಈಗ ಸೆಕೆಂಡ್ ರೌಂಡ್ ಮತ್ತು ಥರ್ಡ್ ರೌಂಡ್ ಅವ್ರು ಏನು ಹೋಗ್ತಾರಲ್ಲ ಈಗ ಕಾಲೇಜ್ ಅಡ್ಮಿಷನಿಗೆ, ಸೊ ಅವ್ರಿಗೆ ಮತ್ತೆ ಏನೇನು ಯಾವ್ಯಾವ ಡಾಕ್ಯುಮೆಂಟ್ ಕೇಳ್ತಾರ ಅಂತಂತಂದು ಕೇಳಲಿಕ್ಕತ್ತಿದ್ರ. ಸೊ ಹಾಗಾಗಿ ಈ ವಿಡಿಯೋನ ಮಾಡ್ಲಿಕ್ಕತ್ತೀನಿ. ಆಮೇಲೆ ನಿಮ್ದು ಅಡ್ಮಿಷನ್ನಿಗೆ ಮೈಗ್ರೇಷನ್ ಸರ್ಟಿಫಿಕೇಟ್ ಬೇಕು ಬ್ಯಾಡು ಈ ವಿಡಿಯೋದಾಗ ಎಲ್ಲ ಹೇಳ್ತೀನಂತ. ಸೊ ಇನ್ನೂ ಮಟ್ಟ ನೀವು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಗೈಸ್ ಆ್ಯಂಡ್ ನೋಟಿಫಿಕೇಷನ್ ಆನ್ ಮಾಡಿರಿ. ಇದೇ ಟೈಪ್ ಮತ್ತೇನಾದ್ರು ನಿಮಗೆ ಇನ್ಫಾರ್ಮೇಷನ್ ಬೇಕಾದ್ರೆ ಹೇಳ್ತೀನಿ. ಮತ್ತು ಹಂಗೆ ನಾನು ವ್ಲಾಗ್ಸ್ ಕೂಡ ಅಪ್ಲೋಡ್ ಮಾಡ್ತಿರ್ತೀನಿ. ವಿಡಿಯೋನ ಎಂಡ್ ಮಟ್ಟ ನೋಡ್ರಿ ಗೈಸ್, ಸ್ಕಿಪ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಎಲ್ಲೂ. ಒಂದು ಸ್ವಲ್ಪ ಇನ್ಫಾರ್ಮೇಷನ್ನ ಕರೆಕ್ಟಾಗಿ ಕೊಡ್ತಿರ್ತೀನಿ. ಮತ್ತು ಆಮೇಲೆ ಇಲ್ಲ ಆ ಡಾಕ್ಯುಮೆಂಟ್ ಹೇಳಿಲ್ಲ ಈ ಡಾಕ್ಯುಮೆಂಟ್ ಹೇಳಿಲ್ಲ ಅಂತಂತ ಹೇಳಿಬಿಡ್ರಿ. ಸೊ ಅದಕ್ಕೆ ಹೇಳಿರ್ತೀನಿ, ಸ್ಕಿಪ್ ಮಾಡಾರ್ದ ಕರೆಕ್ಟಾಗಿ ನೋಡ್ರಿ ಗೈಸ್, ಅಂದ್ರೆ ಅರ್ಥ ಆಗುತ್ತೆ. ಸೊ ಆಮೇಲೆ ಲೈಕ್ ಮಾಡಿರಿ, ಇಷ್ಟ ಲೈಕ್ ಮಾಡಿರಿ ಗೈಸ್. ಬರೀ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ. ಫಸ್ಟ್ ಆಫ್ ಆಲ್ ಹೇಳಬೇಕಪ್ಪ ಅಂತಂದ್ರೆ ನಂದು ಕಾಲೇಜ್ ಫಸ್ಟ್ ರೌಂಡ್ದಾಗ ಅಡ್ಮಿಷನ್ ಆಗಿದೆ ಗೈಸ್. ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದ್ರೆ ಈಗ ನನ್ನ ಕಾಲೇಜದಷ್ಟ ನನ್ಗೆ ಯಾವ ಡಾಕ್ಯುಮೆಂಟ್ಸ್ ಇಸ್ಕೊಂಡಾರ ಯಾವ್ಯಾವ ಇಲ್ಲ ಅಂತಂತ ಹೇಳಿಗತ್ತಲ್ಲ ಎಲ್ಲ ಆಲ್ಮೋಸ್ಟ್ ನನ್ನ ಫ್ರೆಂಡ್ಸ್ ಅದು ಏನು ಜಾಯ್ನ್ ಆಗಿರಲ್ಲ ಅವು ಕಾಲೇಜಸ್ದು ಅವ್ರು ಏನೇನು ಡಾಕ್ಯುಮೆಂಟ್ಸ್ ಕೇಳ್ಯಾರ ಅವನ್ನೆಲ್ಲ ಕೇಳಿಬಿಟ್ಟು ನಿಮಗೆ ಇನ್ಫಾರ್ಮೇಷನ್ ಕೊಡ್ಲಿಕತ್ತೀನಿ. ಯಾಕಂದ್ರೆ ನನ್ನ ಕಾಲೇಜದ್ದು ಅಷ್ಟೇ ಹೇಳಿದ್ರೆ ಮತ್ತು ಬೇರೆ ಕಾಲೇಜ್ದಾಗೂ ಬೇರೆ ಬೇರೆ ಟೈಪ್ ಡಾಕ್ಯುಮೆಂಟ್ಸ್ ಇರ್ತಾವೆ. ಸೊ ಅವೆಲ್ಲ ಬೇರೆ ಬೇರೆ ಅದಾವೆ ಗೈಸ್. ಸೊ ಈಗ ಹಂಗಾಗೈತಿ. ಸೊ ನನ್ನ ಕಾಲೇಜ್ದಾಗ ಕೇಳಿದ್ದೆ ಇನ್ನೊಂದು ಕಾಲೇಜ್ದಾಗ ಕೇಳಿಲ್ಲ, ಅವು ಕಾಲೇಜ್ದಾಗ ಕೇಳಿದ್ದೆ ಇನ್ನೊಂದು ಕಾಲೇಜ್ದಾಗ ಕೇಳಿಲ್ಲ. ಸೊ ಅವು ಬೇರೆ ಬೇರೆ ಡಾಕ್ಯುಮೆಂಟ್ಸ್ ಅದಾವ. ಸೊ ಹಾಗಾಗಿ ನಾ ಎಲ್ಲ ಕೇಳಿ ನಾನು ನಿಮಗೆ ಹೇಳಲಿಕ್ಕತ್ತಿದ್ದೆ. ಸೊ ಕರೆಕ್ಟಾಗಿ ಕೇಳ್ರಿ ಗೈಸ್. ಫಸ್ಟ್ ಆಫ್ ಆಲ್ ಫಸ್ಟ್ ಬಂದುಬಿಟ್ಟೆ ನಿಮಗೆ ಈಗೇನು ನಿಮ್ದು ಅಡ್ಮಿಷನ್ ಆಗಿರ್ತೈತಿ ಗೈಸ್, ಇದು ಅಡ್ಮಿಷನಿಗೆ ಹೋಗಿರ್ತಿರಲ್ಲ ಕಾಲೇಜ್ದಾಗ ಅಪ್ಲಿಕೇಶನ್ ಫಾರ್ಮ್ ಎಲ್ಲ ಇರ್ತೈತಿ. ಅಪ್ಲಿಕೇಶನ್ ಫಾರ್ಮ್ ಎಲ್ಲ ತುಂಬಿ ನೀವು ಕೊಡ್ತೀರಿ. ಅದಾದಮೇಲೆ ಡಾಕ್ಯುಮೆಂಟ್ಸ್ ಬಂದುಬಿಟ್ಟು 10th ಮತ್ತು 12th ಮಾರ್ಕ್ಸ್ ಕಾರ್ಡ್ ಕೇಳ್ತಾರೆ ಗೈಸ್, ಒರಿಜಿನಲ್ ಕೇಳ್ತಾರೆ. ಪ್ಲಸ್ ನಿಮ್ದು ಜೆರಾಕ್ಸ್ ಮಾಡಿಸ್ಕೋರಿ. ಆ ಜೆರಾಕ್ಸಿಗೆ ಅಟೆಸ್ಟೆಡ್ ಅಂದರೆ ಅಟೆಸ್ಟೆಡ್ ಅಲ್ಲ ಇದನ್ನು ಕೇಳ್ತಾರೆ, ಏನ ಗೆಜೆಟೆಡ್ ಆಫೀಸರ್ ಸೈನ್ ಬೇಕು ಗೈಸ್, ಪ್ಲಸ್ ಸೀಲ್ ಇರ್ತದ. ಸೊ ಅದನ್ನು ಜೆರಾಕ್ಸ್ ಮಾಡಿ ಮತ್ತು ಸೈನ್ ಮಾಡಿ ಇಟ್ಕೊಂಡಿರಿ. ಅದು ಎರಡೆರಡು ಕಾಪಿ ಇಟ್ಕೊಂಡಿರಿ. ಹಂಗೆ ನಾರ್ಮಲ್ ಏನಿರ್ತದಲ್ಲ ನಿಮ್ದು 10th ಮತ್ತು 12th ಮಾರ್ಕ್ಸ್ ಕಾರ್ಡ್ ಅದರದ್ದು ನಾರ್ಮಲ್ ಜೆರಾಕ್ಸ್ ಇಟ್ಕೊಳ್ರಿ. ಬ್ಲ್ಯಾಕ್ ಆ್ಯಂಡ್ ವೈಟು ನಡೀತದ ಮತ್ತು ಕಲರ್ ಜೆರಾಕ್ಸು ನಡೀತದ. ಅದೊಂದು ಎರಡೆರಡು ಸೆಟ್ ಇಟ್ಕೊಂಡಿರಿ ಬೇಕಾಗ್ತದ. ಸೊ ನೆಕ್ಸ್ಟ್ ಬಂದುಬಿಟ್ಟು ಸ್ಟಡಿ ಸರ್ಟಿಫಿಕೇಟ್ 1 to 10th ಮಟ್ಟ ಏನು ಕಲ್ತಿರ್ತಿರಲ್ಲ ನೀವು, ನಿಮ್ದು 12th ಮಟ್ಟ ಅದನ್ನು ಕಲ್ತಿದ್ರು ಕರ್ನಾಟಕದಾಗ ಏನು ಇರ್ತಿರ್ತಿಲ್ಲ ಅದನ್ನು ಕಲ್ತಿದ್ದ ಇಟ್ಕೊಂಡಿರಿ. ಸ್ಟಡಿ ಸರ್ಟಿಫಿಕೇಟ್ ಮೇನ್ ಇಂಪಾರ್ಟೆಂಟ್. ಅದಕ್ಕೂ BO ಆಫೀಸರ್ದು ಸೈನ್ ಇರ್ಬೇಕು ಗೈಸ್. ಸೊ ಅದ್ಲಿದು ಸೈನ್ ಮಾಡಿ ಮತ್ತು ಜೆರಾಕ್ಸ್ ಮಾಡಿ ಎರಡೆರಡು ಕಾಪಿ ಜೆರಾಕ್ಸ್ ಮಾಡಿ ಇಟ್ಕೊಂಡಿರಿ. 2 to 3 ಕಾಪಿ ಇಟ್ಕೊಳ್ರಿ, ಬೇಕಾಗ್ತದ ಮುಂದೆ. ಯಾಕಂದ್ರೆ ಒಂದೊಂದು ಕಾಲೇಜ್ದಾಗ ಫುಲ್ ಒರಿಜಿನಲ್ ಇಟ್ಕೊತಾರಲ್ಲ, ಒರಿಜಿನಲ್ ಇಟ್ಕೊಂಡ್ರೆ ನಿಮಗೆ ಜೆರಾಕ್ಸ್ ಕಾಪಿ ಇಟ್ಕೋಬೇಕಾಗ್ತದೆ. ಸೊ ಇಟ್ಕೊಂಡಿರಿ. ನೆಕ್ಸ್ಟ್ ಬಂದುಬಿಟ್ಟು ಸ್ಟಡಿ ಸರ್ಟಿಫಿಕೇಟ್ ಆಯ್ತು, 12th ಆತ 10th ಆತ. ನೆಕ್ಸ್ಟ್ ಬಂದುಬಿಟ್ಟು ಅಡ್ಮಿಷನ್ ಆರ್ಡರ್. ಈಗೇನು ನಿಮ್ದು ಅಡ್ಮಿಷನ್ನಿಗೆ ನಿಮ್ದು ಫೀಸ್ ಕಟ್ಟಿರ್ತಿರಿಲ್ಲ, ಫಸ್ಟ್ ರೌಂಡ್ ಆಯಿತು ಸೆಕೆಂಡ್ ರೌಂಡ್ ಈಗೇನು ಮಾಡಿರ್ತಿರಲ್ಲ KAಗೆ ಏನು ಫೀಸ್ ಕಟ್ಟಿದಾದ್ಮೇಲೆ ಅಡ್ಮಿಷನ್ ಆರ್ಡರ್ ಬರ್ತೈತೆ ಗೈಸ್. ಸೊ ಆ ಅಡ್ಮಿಷನ್ ಆರ್ಡರ್ನ ಡೌನ್ಲೋಡ್ ಮಾಡ್ಕೊಂಡು ಅದನ್ನು ಜೆರಾಕ್ಸ್ ಮಾಡಿ ಇಟ್ಕೊಂಡಿರಿ. 2 to 3 ಕಾಪೀಸ್ 2 to 3 ಕಾಪೀಸ್ ಇಟ್ಕೊಳ್ರಿ. ಅದನ್ನ ಹಂಗೆ ಒಂದು ಬ್ಲ್ಯಾಕ್ ಆ್ಯಂಡ್ ವೈಟ್ನು ಮಾಡಿಸ್ಕೊಳ್ರಿ. ಪ್ಲಸ್ ಇನ್ನೊಂದು ಏನಪ್ಪ ಅಂತಂದ್ರೆ ಅದ್ರಾಗ ಭಾಳ ಮಂದಿ ನೆನಪಾರಿರ್ತಾರೆ. ಸೊ ಈಗ ನಮ್ಮ ಫ್ರೆಂಡ್ಸ್ ಕೂಡ ಐತೆ, ನಾನು ಆಮೇಲೆ ನಂದು ಅಡ್ಮಿಷನ್ ಮಾಡ್ಸೋಕೆ ಹೋದಾಗೂ ನೋಡಿದ್ನೆಲ್ಲ, ಅಲ್ಲೇ ಸಿಗ್ನೇಚರ್ ಇರ್ತೈತಿ ಗೈಸ್, ನಿಮ್ಮ ಸಿಗ್ನೇಚರ್ ಮತ್ತು ಪೇರೆಂಟ್ಸ್ ಸಿಗ್ನೇಚರ್ ಮತ್ತು ಅಲ್ಲೇ ಡೇಟ್ ಇರ್ತೈತಿ. ಸೊ ಅದನ್ನು ಕರೆಕ್ಟಾಗಿ ಫಿಲ್ ಮಾಡಿರಿ ಮತ್ತು ಇದನ್ನ ಸೈನ್ ಮಾಡಿರಿ. ನಿಮ್ಮ ಪೇರೆಂಟ್ಸದ್ದು ಸಿಗ್ನೇಚರ್ ಕೂಡ ಮಾಡಿ ಅಲ್ಲೇ ಸಬ್ಮಿಟ್ ಮಾಡಬೇಕಾಗ್ತದೆ. ಸೊ ಇದನ್ನ ಇಟ್ಕೊಂಡಿರಿ. 2 to 3 ಕಾಪೀಸ್ ಇಟ್ಕೊಳ್ರಿ. ಹಂಗೆ ಜೆರಾಕ್ಸನ್ನು ಇಟ್ಕೊಂಡಿರಿ. ಮತ್ತು ಥರ್ಡ್ ಬಂದುಬಿಟ್ಟು ತಡ್ರಿ, ಥರ್ಡ್ ಅಥವಾ ಫೋರ್ತ್ ಒನ್ ಬಂದುಬಿಟ್ಟು ಯಾವುದಾ ನಿಮ್ದು ಡಿಗ್ರಿ ಸರ್ಟಿಫಿಕೇಟ್, ಇದು ಡಿಗ್ರಿ ಪಾಸಿಂಗ್ ಸರ್ಟಿಫಿಕೇಟ್ ಇರ್ತಿತ್ತಲ್ಲ PDC ಅಂತಂತ ಹೇಳಿ. ಸೊ ಪ್ರೊವಿಷನಲ್ ಮಾರ್ಕ್ಸ್ ಕಾರ್ಡ್ ಅಂತಾರೆ ಮತ್ತು ಇಲ್ಲಾಂದ್ರೆ ಪಾಸಿಂಗ್ ಸರ್ಟಿಫಿಕೇಟ್ ಅಂತಾರೆ. ಸೊ ಅದು ಬೇಕಾ ಒರಿಜಿನಲ್ ಇಟ್ಕೊಳ್ರಿ. ಹಂಗೆ ಜೆರಾಕ್ಸ್ ಕೂಡ ಮಾಡಿಸ್ಕೊಳ್ರಿ. ಇವೇನೇನು ಅದಾವಲ್ಲ ಎಲ್ಲ ಜೆರಾಕ್ಸ್ ಮಾಡಿ ಇಟ್ಕೊಳ್ರಿ ಗೈಸ್, ಬೇಕಾ 2 to 3 ಕಾಪೀಸ್ ಜೆರಾಕ್ಸ್ ಮಾಡಿಸ್ಕೊಳ್ರಿ, ಬೇಕಾ ಗೈಸ್. ಅಲ್ಲೇ ಹೋಗಿ ಮಾಡಿಸ್ಕೋತೀನಂತಂದ್ರೆ ನಡೆಯಂಗಿಲ್ಲ. ಯಾಕಂತಂದ್ರೆ ಅಲ್ಲೇ ಒಂದೊಂದು ಕಾಲೇಜ್ ಕಡೆ ಜೆರಾಕ್ಸ್ ಶಾಪ್ ಇರ್ಬೋದು, ಇರೋಕ್ಕೂ ಇಲ್ಲ, ಹೇಳಿಕ್ಕೆ ಬರೋದಿಲ್ಲ.
ಸೊ ಹಾಗಾಗಿ ಒಂದು ಸ್ವಲ್ಪ ಇಲ್ಲೇ ನಿಮ್ದು ಮನೆಯಿಂದ ಏನು ಹೋಗ್ತಿರ್ತಿರಲ್ಲ ಇಲ್ಲೇ ಜೆರಾಕ್ಸ್ ಮಾಡ್ಕೊಂಡು ಹೋಗ್ರಿ ಗೈಸ್. ಆ್ಯಂಡ್ ನೆಕ್ಸ್ಟ್ ಒನ್ ಗೈಸ್, ನಿಮ್ದು ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಕೇಳ್ತಾರೆ. ನಿಮ್ದು ಒರಿಜಿನಲ್ ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಕೊಟ್ಟಿದ್ರಪ್ಪ ಅಂತಂದ್ರೆ ಅದನ್ನು ಜೆರಾಕ್ಸ್ ಕೂಡ ಮಾಡ್ಕೊಳ್ರಿ. ಮತ್ತು ಅದನ್ನು ಕಾಲೇಜಾಗ ಕೇಳಿದ್ರೆ ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಏನಾರು ಕೊಟ್ಟಿದ್ರೆ ತೊಗೊಂಡೋಗ್ರಿ. ಒಂದು ವೇಳೆ ಕೊಟ್ಟಿಲ್ಲಪ್ಪ ಅಂತಂದ್ರೆ ಏನು ಮಾಡಿರಿ, ಫಸ್ಟ್ ಟು 6th ಸೆಮ್ ಮಟ್ಟ ಏನು ಮಾರ್ಕ್ಸ್ ಕಾರ್ಡ್ ಇರ್ತೈತಲ್ಲ ಅದು ಆನ್ಲೈನ್ ಇರ್ತದಲ್ಲ, ಸೊ ಅದನ್ನೇನು ಮಾಡ್ಕೊಳ್ರಿ, ಜೆರಾಕ್ಸ್ ಮಾಡ್ಕೊಂಡು ಕಾಲೇಜ್ದಾಗ ಏನೋ ಅಟೆಸ್ಟೆಡ್ ಸೀಲ್ ಇರ್ತದೆ ಗೈಸ್. ಸೊ ಅದನ್ನು ಮಾಡಿ ಆಮೇಲೆ ಸೈನ್ ಬೇಕಾ, ಸೊ ಅದನ್ನು ಸೈನ್ ಮಾಡ್ಕೊಂಡು ನಿಮ್ದು ಕಾಲೇಜಿಗೆ ಕೊಡ್ರಿ. ಒರಿಜಿನಲ್ಲು ಕೇಳ್ಬೋದ, ಇಲ್ಲಾಂದ್ರೆ ಜೆರಾಕ್ಸ್ ಕೂಡ ಕೇಳ್ಬೋದ. ಜೆರಾಕ್ಸ್ಗೂ ಮಾಡಿಸ್ಕೊಂಡು ಇಟ್ಕೊಂಡಿರಿ. ಏನೋ 1 to 6th ಸೆಮ್ ಮಟ್ಟ, ಫಸ್ಟ್ ಟು 6th ಸೆಮ್ ಮಟ್ಟ ಏನಿರ್ತೈತಲ್ಲ ಮಾರ್ಕ್ಸ್ ಕಾರ್ಡ್, ಸೊ ಅದನ್ನು ಜೆರಾಕ್ಸ್ ಮಾಡ್ಕೊಂಡು ಇಟ್ಕೊಂಡ್ರಿ. ಇಲ್ಲಪ್ಪ ನಮ್ದು ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಆಲ್ರೆಡಿ ಕೊಟ್ಟಾರಪ್ಪ ಅಂದ್ರೆ ಸೊ ಅದನ್ನು ತೊಗೊಂಡಿರಿ, ಅದನ್ನು ಜೆರಾಕ್ಸ್ ಕೂಡ ಮಾಡಿಸ್ಕೊಂಡಿರಿ. ನೆಕ್ಸ್ಟ್ ಒಂದು ಬಂದುಬಿಟ್ಟು ನಿಮ್ದು ಇನ್ಕಮ್ ಕಾಸ್ಟ್ ಸರ್ಟಿಫಿಕೇಟ್ ಅವನ್ನೆಲ್ಲ ಕೇಳ್ತಾರಲ್ಲ, ಸೊ ಅವನ್ನೂ ತೊಗೊಂಡೋಗಿರಿ. ಒಂದು ವೇಳೆ ಈಗ ನಿಮ್ದು ಇನ್ಕಮ್ ಕಾಸ್ಟ್ ಸರ್ಟಿಫಿಕೇಟ್ ಇಲ್ಲಪ್ಪ ಅಂತಂದ್ರೆ ನಡೀತದ. ಯಾಕಂದ್ರೆ ನಂದಂತೂ ಜನರಲ್ ಮೆರಿಟ್, ನಮ್ದು ಯಾವುದೇ ರೀತಿ ಇನ್ಕಮ್ ಕಾಸ್ಟ್ ಸರ್ಟಿಫಿಕೇಟ್ ಇಲ್ಲ. ಸೊ ಹಿಂಗೆ ನಿಮ್ಗೆ ಏನಾರ ಇನ್ಕಮ್ ಕಾಸ್ಟ್ ಸರ್ಟಿಫಿಕೇಟ್ ಐತಿಪ್ಪ ಅಂತಂದ್ರೆ ಅದ್ರದ್ದು ಏನು ಮಾಡ್ಕೊರಿ, ಜೆರಾಕ್ಸ್ ಮಾಡಿಸ್ಕೊಂಡಿರಿ. ಹಂಗೆ ಮತ್ತು ಗೆಜೆಟೆಡ್ ಆಫೀಸರ್ದ ಇಲ್ಲಾಂದ್ರೆ BOದೇನೋ ಸೈನ್ ಇರ್ತೈತಂತಲ್ಲ, ಸೊ ಅದು ಸೈನ್ ಮಾಡಿಸ್ಕೊಂಡು ತೊಗೊಂಡೋಗ್ರಿ ಗೈಸ್, ಅದು ಇಂಪಾರ್ಟೆಂಟ. ಸೊ ಇದನ್ನೂ ಇಟ್ಕೊಂಡಿರಿ, ಇದು ಬೇಕಾಗ್ತದೆ. ಸೊ ನೆಕ್ಸ್ಟ್ ಒಂದು ಬಂದುಬಿಟ್ಟು ನಿಮ್ದು ಈಗ ನೀವು KAಗೆ ಫೀಸ್ ಕಟ್ಟಿರ್ತೀರಲ್ಲ, ಫೀಸ್ ಪೇಮೆಂಟ್ ಮಾಡಿರ್ತೀರಿ. ಈಗ ಒಂದೊಂದು ಕಾಲೇಜ್ದಾಗ ಅದನ್ನು ಈಗ ಆನ್ಲೈನ್ ನೀವೇನಾದ್ರು ಏನೋ ಅಮೌಂಟ್ ತುಂಬಿರಿಪ್ಪ ಅಂತಂದ್ರೆ, ಅಮೌಂಟ್ ಪೇ ಮಾಡಿರಿ ಅಂತಂದ್ರೆ ನಿಮ್ದು ಆನ್ಲೈನ್ ಗೂಗಲ್ ಪೇ, ಫೋನ್ಪೇ ಏನು ಮಾಡಿರ್ತಾರಲ್ಲ, ಸೊ ಅದನ್ನು ಕೇಳಿರ್ತಾರೆ ಒಂದೊಂದು ಕಾಲೇಜ್ದಾಗ. ಸೊ ಈಗ ಇನ್ನೊಂದು ಕಾಲೇಜ್ದಾಗ ಏನು ಮಾಡಿರಪ್ಪ ಅಂತಂದ್ರೆ, ಈಗ ನಾನು ಆನ್ಲೈನ್ ತುಂಬೇನಲ್ಲ ಗೈಸ್, ಈಗ ಆನ್ಲೈನ್ ತುಂಬಿದಾಗ ಅಲ್ಲೇ KAದಾಗ ಸಕ್ಸಸ್ ಅಂತ ಬರ್ತದೆ. ಸೊ ಅದ್ರದ್ದು ನೀವು ಒಂದು ಪ್ರಿಂಟ್ ಮಾಡಬೇಕಾಗ್ತದೆ. ನೀವೇನಾರು ಪ್ರಿಂಟ್ ಮಾಡ್ಕೊಂಡಿಲ್ಲಪ್ಪ ಅಂದ್ರೆ ನೀವು ಫೋಟೋ ಹೊಡ್ಕೊಂಡಿದ್ರೆ ಅದು ಕೂಡ ನಡೀತದೆ. ಸೊ ಅದನ್ನೂ ಕೇಳಬಹುದು ಕಾಲೇಜ್ದಾಗ. ನಿಮ್ಮದು ಒಂದು ವೇಳೆ ಆನ್ಲೈನ್ ಆಯ್ತು, ನೀವೇನಾರು ಆಫ್ಲೈನ್ ಮಾಡಿರಿಪ್ಪ ಅಂತಂದ್ರೆ, ಅಂದ್ರೆ ಡೈರೆಕ್ಟ್ ಹೋಗಿ ಎಲ್ಲೇ ಬ್ಯಾಂಕಿಗೆ ಹೋಗಿ ನೀವು ಅಮೌಂಟ್ ತುಂಬಿರಿ, ಚಲನ್ ಅದಾವಪ್ಪ ಅಂತಂದ್ರೆ ಓಕೆ ನಡೀತದೆ. ಸೊ ಅದನ್ನು ಚಲನ್ ತೊಗೋಬೇಕಾ, ಚಲನ್ ತೊಗೊಂಡಿರಿ, ಹಂಗೆ ಜೆರಾಕ್ಸ್ ಕೂಡ ಮಾಡಿಸ್ಕೊಂಡು ಇಟ್ಕೊಳ್ರಿ. ಜೆರಾಕ್ಸ್ ಬೇಕು ಗೈಸ್. ಸೊ ಜೆರಾಕ್ಸ್ನು ಮಾಡ್ಕೊಂಡಿರಿ, ಹಂಗೆ ಒರಿಜಿನಲ್ನು ತೊಗೊಂಡೋಗ್ರಿ. ಆ್ಯಂಡ್ ನೆಕ್ಸ್ಟ್ ಒನ್ ಬಂದುಬಿಟ್ಟು ನಿಮ್ಮ ಫೋಟೋಸ್ ಗೈಸ್. ಫೋಟೋಸ್ ಒಂದು 5 to 6 ಫೋಟೋಸ್ ಇಟ್ಕೊಳ್ರಿ. ಅವ್ನು ಬೇಕಾಗ್ತಾವ ಕೇಳ್ತಾರೆ, ಅದನ್ನು ತೊಗೊಂಡೋಗ್ರಿ. ಮತ್ತು ಇನ್ನೊಂದು ಏನಪ್ಪ ಅಂದ್ರೆ ಫೋಟೋಸ್ ಆಯ್ತು, ನಿಮ್ದು ಆಧಾರ್ ಕಾರ್ಡ್ ಒರಿಜಿನಲ್ ಇಟ್ಕೊಳ್ರಿ. ಹಂಗೆ 2 ರಿಂದ 3 ಜೆರಾಕ್ಸ್ನು ಮಾಡಿಸ್ಕೊಳ್ರಿ. ಆಧಾರ್ ಕಾರ್ಡು ಬೇಕಾ, ಅದನ್ನು ಕೇಳ್ತಾರೆ ಗೈಸ್. ಆಧಾರ್ ಕಾರ್ಡ್ ಇಲ್ಲ ಪ್ಯಾನ್ ಕಾರ್ಡ್ ಅದು ನಡಿತೈತಿ. ನೋಡಿರಿ ನಿಮಗೆ ಯಾವ್ದು ಚಲೋ ಅನಿಸ್ತೈತಿ. ಆಧಾರ್ ಕಾರ್ಡ್ ಬೆಸ್ಟ್, ಆಧಾರ್ ಕಾರ್ಡ ಮಾಡಿಸ್ಕೊಂಡಿಲ್ರಿ. ಮತ್ತು ಅದನ್ನು ಜೆರಾಕ್ಸ್ ಕೂಡ ಮಾಡಿಸ್ಕೊಳ್ರಿ, ಅದು ಬೇಕು. ಸೊ ಇಷ್ಟ. ನೆಕ್ಸ್ಟ್ ಒಂದು ಬಂದುಬಿಟ್ಟು ಇನ್ನೊಂದು ಏನಪ್ಪ ಅಂತಂದ್ರೆ, ಈಗ ನಿಮ್ದು ರ್ಯಾಂಕ್ ಬಂದಿರ್ತೈತೆ ಗೈಸ್. ಈಗ ಒಂದೊಂದು ಕಾಲೇಜ್ದಾಗ ಕೇಳ್ತಾರೆ, ಒಂದೊಂದು ಕಾಲೇಜ್ದಾಗ ಕೇಳ್ಬೋದು, ಇಲ್ಲಾಂದ್ರೆ ಇಲ್ಲ, ಹೇಳಿಕ್ಕೆ ಬರೋದಿಲ್ಲ. ಯಾವುದಪ್ಪ ಅಂತಂತಂದ್ರೆ, ಈಗ ನಿಮ್ದು ರ್ಯಾಂಕ್ ಬಂದಿರ್ತೈತಲ್ಲ, ರ್ಯಾಂಕ್ ರಿಸಲ್ಟ್ ಏನು ಬಂದಿರ್ತೈತಲ್ಲ ಅದ್ರದ್ದು ಜೆರಾಕ್ಸ್ ಮಾಡಿಸ್ಕೊಳ್ರಿ ಗೈಸ್. ಇಲ್ಲಪ್ಪ ನಿಮ್ಗೆ ಇನ್ನೂ ಡೌನ್ಲೋಡ್ ಮಾಡ್ಕೊಂಡಿಲ್ಲ, ನಮ್ಗೆ ಸಿಕ್ಕಿಲ್ಲ ಅಂತಂದ್ರೆ KA ವೆಬ್ಸೈಟ್ದಾಗ ಸಿಗ್ತೈತಿ ನಿಮಗೆ. ಸೊ ಹೋಗಿ ಒಂದು ಸರ್ತಿ ಚೆಕ್ ಮಾಡಿರಿ, ಅಲ್ಲಿ ಸಿಗ್ತೈತಿ ಲಿಂಕ್. ಸೊ ಅಲ್ಲಿ ಹೋಗಿ ನಿಮ್ಮ ಅಪ್ಲಿಕೇಶನ್ ನಂಬರ್ ಇಲ್ಲ ಅಂದ್ರೆ PGCT ನಂಬರ್ ಏನೋ ಇರ್ತೈತಿ, ಅದನ್ನು ನಂಬರ್ ಆ್ಯಡ್ ಮಾಡಿದ್ರೆ ನಿಮ್ದು ರಿಸಲ್ಟ್ ಬರ್ತೈತಿ. ಸೊ ಅದನ್ನು ಡೌನ್ಲೋಡ್ ಮಾಡ್ಕೊಳ್ರಿ, ಮತ್ತು ಜೆರಾಕ್ಸ್ ಕೂಡ ಮಾಡಿಸ್ಕೊಳ್ರಿ. ಆ್ಯಂಡ್ ನೆಕ್ಸ್ಟ್ ಗೈಸ್, ನಿಮ್ದು ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಇರ್ತದೆ ಗೊತ್ತಾ. ಅಂದ್ರೆ ನೀವೇನು ಆನ್ಲೈನ್ ಅಪ್ಲಿಕೇಶನ್ ಹಾಕಿರ್ತೀರಲ್ಲ, PGCT ಎಕ್ಸಾಮ್ ಬರೆಯೋಕ್ಕಿಂತ ಮೊದಲು ಏನು ಮಾಡಿರ್ತೀರಲ್ಲ, ಸೊ ಅದನ್ನು ಕೇಳ್ಬೋದು. ಸೊ ಅದನ್ನು ಜೆರಾಕ್ಸ್ ಮಾಡ್ಕೊಂಡು ತೊಗೊಂಡೋಗ್ರಿ. ಅದು ಗೊತ್ತಿಲ್ಲ, ಆಲ್ಮೋಸ್ಟ್ ಕಾಲೇಜಾಗಿ ಕೇಳಿಲ್ಲ, ಬಟ್ ಇಟ್ಕೊಂಡು ಹೋಗಿರಿ, ಬೇಕಾಗ್ತದೆ. ಅದನ್ನು ಕೂಡ ಜೆರಾಕ್ಸ್ ಮಾಡಿಸ್ಕೊಳ್ರಿ, ಬೇಕಾ ಇಷ್ಟ. ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂತಂದ್ರೆ ಇಂಪಾರ್ಟೆಂಟ, ಈಗ ಮೈಗ್ರೇಷನ್ ಸರ್ಟಿಫಿಕೇಟ್ ಅಂತ ಹೇಳ್ತಾರೆ. ಸೊ ಅದು ಆಲ್ಮೋಸ್ಟ್ ಅಡ್ಮಿಷನ್ ಆಗೋ ಟೈಮಿಗೆ ಕೇಳಿರ್ತಾರೆ. ಅದನ್ನು ನಿಮ್ಮ ಕಾಲೇಜ್ದಾಗ ಕೇಳಿದ್ರಷ್ಟೇ ಕೊಡ್ರಿ ಗೈಸ್. ಅಂದರೆ ಈಗ ಒಂದೊಂದು ಕಾಲೇಜ್ದಾಗ ಇರ್ತಾವೆ, ಆಲ್ರೆಡಿ ಕೊಟ್ಟಿರ್ಬೋದು ಮೈಗ್ರೇಷನ್ ಸರ್ಟಿಫಿಕೇಟ್ ಅಂತೇಳಿ. ಅದು ಏನಪ್ಪ ಅಂತಂದ್ರೆ ಯೂನಿವರ್ಸಿಟಿ ಟು ಯೂನಿವರ್ಸಿಟಿ ಚೇಂಜ್ ಆಗ್ತೈತಿ ಗೈಸ್. ಈಗ ನಮ್ಮದು ಬಂದುಬಿಟ್ಟು ಧಾರವಾಡ ಯೂನಿವರ್ಸಿಟಿ ಅಂದರೆ KUD ಬರ್ತೈತಿ. ನೆಕ್ಸ್ಟ್ ನಮ್ಮ ಕಾಲೇಜ್ ಇರೋದು ಬೆಂಗಳೂರು ಯೂನಿವರ್ಸಿಟಿ. ಸೊ ಇದಕ್ಕೆ ಏನು ಮಾಡ್ತಾರೆ, ಮೈಗ್ರೇಷನ್ ಸರ್ಟಿಫಿಕೇಟ್ ಅಂತ ಕೇಳ್ತಾರೆ ಗೈಸ್. ಹಂಗೇನಾದ್ರು ನಿಮ್ಮ ಕಾಲೇಜ್ದಾಗ ಕೇಳಿದ್ರಪ್ಪ ಅಂತಂದ್ರೆ ಟೈಮ್ ಕೊಡ್ತಾರೆ ಗೈಸ್ ಅದನ್ನು ತೊಗೊಂಬರೋದಕ್ಕೆ. ಅದಕ್ಕೆ ಡೋಂಟ್ ವರಿ, ನಡೀತದ. ಬಟ್ ಅದನ್ನು ಕೊಡಬೇಕಾ, ನಿಮ್ಮ ಕಾಲೇಜ್ದಾಗ ಕೇಳಿದ್ರಪ್ಪ ಅಂದ್ರೆ ಅಷ್ಟೇ ತೊಗೊಂಡು ಹೋಗ್ರಿ ಗೈಸ್. ಯಾವಾಗ ಅಡ್ಮಿಷನ್ನ ಮಾಡಿಸ್ತಿರ್ತೀರಲ್ಲ ಅವಾಗ ಕೇಳಿದ್ರೆ ಅಂದ್ರೆ ಅಷ್ಟೇ ತೊಗೊಂಡು ಹೋಗ್ರಿ. ಮೈಗ್ರೇಷನ್ ಸರ್ಟಿಫಿಕೇಟ್. ಇದು ಎಲ್ಲಿ ಕೊಡ್ತಾರಪ್ಪ ಅಂತಂದ್ರೆ ಕಾಲೇಜ್ ಒಳಗೆ ನೀವು ಒಂದು ಸರ್ತಿ, ಈಗ ನೀವೇನು ಡಿಗ್ರಿ ಮಾಡಿರ್ತೀರಲ್ಲ ಕಾಲೇಜ್ ಒಳಗೆ, ಸರ್ ಹಿಂಗೆ ಮೈಗ್ರೇಷನ್ ಸರ್ಟಿಫಿಕೇಟ್ ಬೇಕಾಗಿತ್ತು,
ಏನೈತ್ರಿ ಪ್ರೊಸೀಜರ್ ಅಂತಂದು ಕೇಳ್ರಿ ಹೇಳ್ತಾರೆ. ಫಾರ್ಮ್ ಕೊಡ್ತಾರೆ, ಫಾರ್ಮ್ ಅದು ಫಿಲ್ ಮಾಡೋದಿರ್ತೈತಿ. ಸೊ ಅದು ಮತ್ತೇನು ನಿಮ್ದು ಯೂನಿವರ್ಸಿಟಿ ಏನಿರ್ತೈತೆ ನೋಡಿರಿ, ಸೊ ಅದ್ರ ಥ್ರೂ ನೀವು ಮೈಗ್ರೇಷನ್ ಸರ್ಟಿಫಿಕೇಟನ್ನು ತೊಗೊಂಡು ಹೋಗಿ ನಿಮ್ಮ ಕಾಲೇಜಿಗೆ ಹೋಗಿ ಕೊಡ್ರಿ ಗೈಸ್. ನಿಮ್ಗೆ ಏನು ಮೈಗ್ರೇಷನ್ ಸರ್ಟಿಫಿಕೇಟ್ ಕೇಳಿಲ್ಲ ಅಂತಂದ್ರೂ ನಡೀತದ, ಆಮೇಲೆ ಕೇಳ್ಬೋದು. ಅದು ಎಕ್ಸಾಕ್ಟ್ ಗೊತ್ತಿಲ್ಲ. ಈಗ ನಮ್ಮ ಕಾಲೇಜ್ದಾಗ ಕೇಳ್ಯಾರ, ಮತ್ತು ಇನ್ನೊಂದೆರಡು ಕಾಲೇಜ್ದಾಗೂ ಕೇಳಿದಾರೆ ಮೈಗ್ರೇಷನ್ ಸರ್ಟಿಫಿಕೇಟ್. ಸೊ ಹಾಗಾಗಿ ನಾವು ತೊಗೊಂಡು ಕೊಟ್ಟಿದ್ದೀವಿ. ಒಂದೊಂದು ಕಾಲೇಜ್ದಾಗ ಕೇಳಿರಂಗಿಲ್ಲ, ಆಮೇಲೆ ಮುಂದೆ ಆದರೂ ಕೇಳ್ಬೋದು. ಬಟ್ ಡೋಂಟ್ ವರಿ, ಕೇಳಿದ್ರಷ್ಟೇ ತೊಗೊಂಡೋಗ್ರಿ ಗೈಸ್. ನೆಕ್ಸ್ಟ್ ಒಂದು ಬಂದುಬಿಟ್ಟು ಟಿ ಸಿ ನಿಮ್ಮ ಕಾಲೇಜ್ ಟಿ ಸಿ ಏನಿರ್ತೈತಿಲ್ಲ, ಒಂದೊಂದು ಕಾಲೇಜ್ದಾಗ ಕೇಳ್ತಾರೆ, ಒಮ್ಮೊಮ್ಮೆ ಒಂದೊಂದು ಕಾಲೇಜ್ದಾಗ ಕೇಳಂಗಿಲ್ಲ. ಈಗ ನಮಗೆ ಇನ್ನೂ ಮಟ್ಟ ಕೇಳಿಲ್ಲ. ಮೇನ್ ಮೈಗ್ರೇಷನ್ ಸರ್ಟಿಫಿಕೇಟ್ ಕೇಳಿದರೆ ಸೊ ಹೋಗಿ ತೊಗೊಂಡು ಕೊಟ್ಟಿದ್ದೀವಿ. ಟೈಮ್ ಕೊಟ್ಟಿದ್ರೆ ಹೋಗಿ ಕೊಟ್ಟಿವಿ. ಆ್ಯಂಡ್ ಟಿ ಸಿ ಇನ್ನೂ ಮಟ್ಟ ಕೇಳಿಲ್ಲ, ಮುಂದೆ ಕೇಳ್ತಾರೆ, ಬೇಕಾ ಟಿ ಸಿ. ಸೊ ಅದನ್ನ ಕೇಳ್ತಾರೆ, ಅವಾಗ ಕೊಡ್ರಿ. ಕೇಳೋ ಮಟ್ಟ ಇನ್ನೂ ಮಟ್ಟ ಕೇಳಿಲ್ಲಪ್ಪ ಅಂದ್ರೆ ಇರಲಿ, ನಡೀತದ. ಯಾವಾಗ ಕೇಳ್ತಾರೆ ಅವಾಗಷ್ಟೇ ತೊಗೊಂಡೋಗ್ರಿ ಗೈಸ್. ಮೇನ್ ಬಂದುಬಿಟ್ಟು ಮೇನ್ ಡಾಕ್ಯುಮೆಂಟ್ಸ್ ಏನು ಹೇಳಿದ್ನಲ್ಲ ಅವು ಗೈಸ್, ಯಾವ್ಯಾವ ಅಂತಂತ ಇನ್ನೊಮ್ಮೆ ಹೇಳ್ತೀನಿ ಅಂತ ವೇಟ್ ಮಾಡಿರಿ. ಇನ್ನೊಂದು ಇಂಪಾರ್ಟೆಂಟ್ ಐತಿ, ಅದನ್ನ ಹೇಳಿ ನಾನು ನಿಮ್ಗೆ ಹೇಳ್ತೀನಿ. ನಿಮ್ದು ಒಂದು ಕಾಲೇಜ್ ಅಡ್ಮಿಷನ್ ಆಗ್ಯದ ಗೈಸ್. ಈಗ ಕಾಲೇಜ್ ಅಡ್ಮಿಷನ್ ಆಗೈತೆ ಅಂತ ತಿಳ್ಕೊರಿ. ಈಗ ನಂದೀಗ ಒಂದು ತಾಸು ಆಯ್ತು, ಈಗ ನಂದು ಕಾಲೇಜ್ ಅಡ್ಮಿಷನ್ ಆಗೈತೆ ಅಂತಪ್ಪ ಅಂತಂದ್ರೆ ಮೇನ್ ಇಂಪಾರ್ಟೆಂಟ್ ಗೈಸ್, ನಿಮ್ದು ಒಂದು ಕೆ ವೆಬ್ಸೈಟ್ ಆನ್ ಮಾಡ್ತೀರಲ್ಲ, ನಿಮ್ದು ಒಂದು ಏನೋ ಪ್ರೊಫೈಲ್ನಲ್ಲಿ ಓಪನ್ ಮಾಡಿದ ಕೂಡಲೇ, ಲಾಗಿನ್ ಆದ ಕೂಡಲೇ ಅಲ್ಲಿ ಒಂದು ಕಾಲೇಜ್ ಜಾಯ್ನಿಂಗ್ ರಿಪೋರ್ಟ್ ಅಂತ ಇರ್ತೈತಿ, ಅದನ್ನು ಸಬ್ಮಿಟ್ ಮಾಡಿರಿ ಗೈಸ್. ಇಲ್ಲಿ ಫೋಟೋ ಹಾಕಿರ್ತೀನಿ, ಒಂದು ಸರ್ತಿ ಚೆಕ್ ಮಾಡಿರಿ. ಇಲ್ಲೇ ನಿಮ್ಮ ಒಂದು ಕಾಲೇಜ್ ರಿಪೋರ್ಟ್, ಅಡ್ಮಿಷನ್ ರಿಪೋರ್ಟ್ ಏನಿರ್ತಲ್ಲ, ಅದು ಜಾಯ್ನಿಂಗ್ ರಿಪೋರ್ಟ್, ಅದನ್ನ ಸಬ್ಮಿಟ್ ಮಾಡಿರಿ. ಯಾಕಂದ್ರೆ ಇಂಪಾರ್ಟೆಂಟ್. ನಾನು ಸಬ್ಮಿಟ್ ಮಾಡಿರಲಿಲ್ಲ. ಸೊ ಹಾಗಾಗಿ ಒಂದೊಂದು ಸರ್ತಿ ಸೀಟ್ ಕ್ಯಾನ್ಸಲ್ ಆಗೋ ಚಾನ್ಸಸ್ ಭಾಳ ಇರ್ತದೆ. ಹೋಗಿ ನಾನು ಒಂದು ಸರ್ತಿ ಈಗ ಮೊನ್ನೆ ಹೋಗಿ ಕೇಳಿ ಬಂದೆ. ನೀವು ಯಾರು ಲಾಸ್ಟ್ ವ್ಲಾಗ್ ನೋಡಿರ್ಬೋದು ಅನಿಸ್ತದ, ನೋಡಿಲ್ಲ ಅಂತಂದ್ರೆ ಹೇಳಿಕತ್ತೀನಿ. ಕೆಗೆ ಹೋಗಿ ಕೇಳಿದೆ. ಸೊ ಕೆದಾಗ ಏನಂದ್ರೆ ಇಲ್ಲ ನೀವು ಸಬ್ಮಿಟ್ ಮಾಡಿರ್ಬೇಕು, ನೀವು ಸಬ್ಮಿಟ್ ಮಾಡಿಲ್ಲ ಅಂದ್ರೆ ಕಾಲೇಜ್ದವರು ಆದರೂ ಸಬ್ಮಿಟ್ ಮಾಡಿರ್ಬೇಕಂತ. ಅಂದರೆ ನಮ್ಮ ಈ ಕಾಲೇಜಿಗೆ ಇವ್ರು ಜಾಯ್ನ್ ಆಗ್ಯಾರ, ಇವ್ರು ಈ ಕಾಲೇಜ್ದಾಗ ಅಡ್ಮಿಷನ್ ಆಗಿದೆ ಅಂತಂತ ಹೇಳಿ ಸಬ್ಮಿಟ್ ಮಾಡಬೇಕಂತ. ಸೊ ಇಬ್ಬರದಾಗ ಅಂದ್ರೆ ನಾನಾರ ಸಬ್ಮಿಟ್ ಮಾಡಿರ್ಬೇಕಾ, ಇಲ್ಲ ಅಂದ್ರೆ ಕಾಲೇಜ್ದವರಾದರೂ ಸಬ್ಮಿಟ್ ಮಾಡಿರ್ಬೇಕಂತ. ಸೊ ಇದು ಇಂಪಾರ್ಟೆಂಟ ಇರಲಿ. ಕಾಲೇಜ್ದವರಾದರೂ ಸಬ್ಮಿಟ್ ಮಾಡಿರಲಿಲ್ಲ ಅಂದ್ರೆ ನೀವಾದರೂ ಮಾಡಿರ್ಬೇಕು ಗೈಸ್. ಸೊ ಇದನ್ನು ನಾವು ಭಾಳ ಮಂದಿ ಮಾಡಿದಾರೆ. ಸೊ ಸಬ್ಮಿಟ್ ಮಾಡಿರಿ ಗೈಸ್. ಅಡ್ಮಿಷನ್ ಆಯ್ದ ತಕ್ಷಣ ನಿಮ್ದು ಹೋಗಿ ಭಾಳ ಹೊತ್ತನ ಹಿಡಿಯಂಗಿಲ್ಲ, ಭಾಳ ಅಂದ್ರೆ 2 to 3 minutes ಹಿಡಿಬೋದು. ನಿಮ್ದು ಕಾಲೇಜಿದ್ದು ಎಸ್ ಅವ್ರನ್ನೂ ಅಡ್ಮಿಷನ್ ಆಗಿದೋ ಇಲ್ಲೋ, ಆಮೇಲೆ ಕಾಲೇಜಿದ್ದು ಎಷ್ಟು ಫೀಸ್ ಇಸ್ಕೊಂಡಾರೆ, ಅಡಿಷ್ನಲ್ ಫೀಸ್ ಅಷ್ಟೇ, ಆಮೇಲೆ ಯಾವ ಡೇಟಿಗೆ ಜಾಯ್ನ್ ಆಗಿರಿ, ಇಷ್ಟೇ ಇರ್ತೈತಿ, ಭಾಳ ಏನಿರಂಗಿಲ್ಲ. ಸೊ ಅದು ಸಬ್ಮಿಟ್ ಮಾಡಿರಿ. ನಾನು ಮಿಸ್ ಮಾಡಿದೆ, ನಂದು ತಪ್ಪಾಗೈತದ. ಸೊ ನನ್ನಂಗೆ ನಿಮಗೂ ಪ್ರಾಬ್ಲಮ್ ಆಗೋದು ಬೇಡ ಅನ್ನೋ ಸಲುವಾಗಿ ನಾನು ಹೇಳಿಗತ್ತೀನಿ. ಕಾಲೇಜ್ ಜಾಯ್ನಿಂಗ್ ರಿಪೋರ್ಟ್ ಅಂತೇಳಿ ಒಂದು ಕೆಳಗಡೆ ಲಿಂಕ್ ಬರ್ತದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿರಿ, ಆಮೇಲೆ ಏನೋ ಸಬ್ಮಿಟ್ ಮಾಡಿರಿ. ಒಮ್ಮೊಮ್ಮೆ ಸರ್ವರ್ ಇಶ್ಯೂ ಇರ್ತದೆ, ಟ್ರೈ ಮಾಡ್ಕೊತೀರಿ, ಬರ್ತದೆ. ಸೊ ನಂದು ಹಂಗಾಗಿತ್ತು, ಸರ್ವರ್ ಇಶ್ಯೂ ಭಾಳ ಇತ್ತು, ಅಂದ್ರೆ ಬರಲಿಲ್ಲ. ಆಮೇಲೆ ನೋಡ್ತೀನಿ ಲಾಸ್ಟ್ ಟೈಮಿಗೆ ಎಂಡ್ ಆಗಿಬಿಟ್ಟಿರ್ತದೆ, ಟೈಮ್ ಎಂಡ್ ಆಗಿಬಿಟ್ಟದ. ಸೊ ಹಂಗಾಗಿ ವೇಟ್ ಮಾಡ್ಕೊತೀರಿ, ಚೆಕ್ ಮಾಡ್ಕೊತೀರಿ. ಲಾಸ್ಟ್ ಡೆಡ್ಲೈನಿಗೆ ಮಟ್ಟ ಹೋಗ್ಬೇಡ್ರಿ. ಆದಷ್ಟು ಜಲ್ದಿ ಕಾಲೇಜ್ ಅಡ್ಮಿಷನ್ ಆದ ತಕ್ಷಣ ನಿಮ್ಮ ಕಾಲೇಜ್ ಜಾಯ್ನಿಂಗ್ ರಿಪೋರ್ಟ್ನ ಸಬ್ಮಿಟ್ ಮಾಡಿರಿ. ಸೊ ಇಷ್ಟಿತ್ತು ಗೈಸ್, ನಿಮಗೆ ಗೊತ್ತಾಗಿರ್ಬೋದು ಅನಿಸ್ತದೆ. ಇನ್ನೊಮ್ಮೆ ಹೇಳಿಕತ್ತೀನಿ, ನಾರ್ಮಲಾಗಿ ಪಟ ಹೇಳ್ತೀನಿ. 10th ಮತ್ತು 12th ಮಾರ್ಕ್ಸ್ ಕಾರ್ಡ್, ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ತೊಗೊಂಡೋಗ್ರಿ. ಮತ್ತು ಹಂಗೆ ಜೆರಾಕ್ಸ್ ಕಾಪಿ, ಎಲ್ಲ ಜೆರಾಕ್ಸ್ ಕಾಪಿ ಇಟ್ಕೊಳ್ರಿ. 2 to 3 ಕಾಪೀಸ್ ಇಟ್ಕೊಳ್ರಿ. ಒಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಇಟ್ಕೊಳ್ರಿ, ಕಲರ್ನು ಇಟ್ಕೊಂಡಿರಿ. ಆಮೇಲೆ 10th ಮತ್ತು 12th ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಮತ್ತು ಜೆರಾಕ್ಸ್ ಮಾಡಿಕೊಂಡು, ಜೆರಾಕ್ಸ್ ಈಗ ಗೆಜೆಟೆಡ್ ಆಫೀಸರ್ ಸೈನ್ ಬೇಕು ಗೈಸ್. ಸೊ ಅಲ್ಲಿ ಸೀನ್ ಮತ್ತು ಸೈನ್ ಇರ್ತೈತಿ, ಅದು ಸೈನ್ ಮಾಡಿಸ್ಕೊಳ್ರಿ. ನೆಕ್ಸ್ಟ್ ಅದ್ರದ್ದು ಒಂದು ಸರ್ತಿ ಜೆರಾಕ್ಸ್ ಮಾಡ್ಕೊಳ್ರಿ. ನೆಕ್ಸ್ಟ್ ಸ್ಟಡಿ ಸರ್ಟಿಫಿಕೇಟ್ ಅದು ಜೆರಾಕ್ಸ್ ವಿತ್ ಒರಿಜಿನಲ್, ಆಮೇಲೆ ಅಡ್ಮಿಷನ್ ಆರ್ಡರ್, ಆಮೇಲೆ ನಿಮ್ದು PDC ಅಂದರೆ ಪ್ರೊವಿಷನಲ್ ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಇಲ್ಲ ಡಿಗ್ರಿ ಸರ್ಟಿಫಿಕೇಟ್, ಆಮೇಲೆ ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಏನಿರ್ತದಲ್ಲ ಒರಿಜಿನಲ್ ಇಲ್ಲಪ್ಪ ಅಂತಂದ್ರೆ 1 to 6th ಸೆಮ್ ಮಟ್ಟ ಆನ್ಲೈನ್ ಕಾಪಿ ಏನಿರ್ತದಲ್ಲ ಅದನ್ನು, ಮತ್ತು ವಿತ್ ಸೈನ್ ಇರ್ತೈತಿ. ಗೆಜೆಟೆಡ್ ಆಫೀಸರ್ ಇಲ್ಲ ಅಂದ್ರೆ ಕಾಲೇಜಿದ್ದು ಸೈನ್ ಇರ್ತೈತಿ, ಪ್ರಿನ್ಸಿಪಲ್ ಸರ್ ಸೈನ್ ಮಾಡ್ತಾರೆ. ಅಲ್ಲೇ ಏನೋ ಅಟೆಸ್ಟೆಡ್ ಅಂತ ಬರ್ದಿರ್ತದೆ, ಸೀಲ್ ಮಾಡ್ತಾರೆ. ಸೊ ಅದರದ್ದು ಒಂದು ಜೆರಾಕ್ಸ್ ಕಾಪಿ ಮತ್ತು ಒರಿಜಿನಲ್ ಬೇಕಾ, ಒರಿಜಿನಲ್ ಇಟ್ಕೊಳ್ರಿ. ನೆಕ್ಸ್ಟ್ ಇದಿಷ್ಟ ಆಯ್ತು. ಮತ್ತು ಇನ್ಕಮ್ ಕಾಸ್ಟ್ ಸರ್ಟಿಫಿಕೇಟ್ ಅವನ್ನ ಇಟ್ಕೊಳ್ರಿ. ಆಮೇಲೆ ಇನ್ನೊಂದು ಅದು ಹೈದರಾಬಾದ್ ಕರ್ನಾಟಕ ಅದೇನೋ ಸರ್ಟಿಫಿಕೇಟ್ ಇರ್ತದೆ ನೋಡ್ರಿ ಗೈಸ್. ಸೊ ಅದನ್ನ ಇಟ್ಕೊಂಡಿರಿ. ಯಾರ್ದು ಹೈದರಾಬಾದ್ ಕರ್ನಾಟಕ ಇರ್ತದಲ್ಲ ಅದನ್ನು ಕೇಳ್ತಾರಂತ ಒಂದೊಂದು ಕಾಲೇಜ್ದಾಗ. ಸೊ ಅದನ್ನ ಇಟ್ಕೊಳ್ರಿ, ಬೇಕಾಗ್ತದೆ. ನೆಕ್ಸ್ಟ್ ಬಂದುಬಿಟ್ಟು ನಿಮ್ಮ ಫೋಟೋಸ್ 5 to 6 ಕಾಪೀಸ್ ಇಟ್ಕೊಂಡಿರಿ. ನೆಕ್ಸ್ಟ್ ಬಂದುಬಿಟ್ಟು ಆಧಾರ್ ಕಾರ್ಡ್ ಜೆರಾಕ್ಸ್ ಇಲ್ಲ ಪ್ಯಾನ್ ಕಾರ್ಡ್ ಜೆರಾಕ್ಸ್ ಅದನ್ನ ಇಟ್ಕೊಳ್ರಿ. ಇಷ್ಟ
ಮತ್ತೇನಾದ್ರು ನಾ ಏನಾದ್ರು ಬಿಟ್ಟಿದ್ಯಪ್ಪ ಅಂದ್ರೆ ಮತ್ತು ನೀವೇನಾದರೂ ಫಸ್ಟ್ ರೌಂಡ್ ನಿಮ್ದು ಏನಾದರೂ ಕಾಲೇಜ್ ಅಡ್ಮಿಷನ್ ಆಗಿದ್ದಪ್ಪ, ಇಲ್ಲ ನನ್ನ ಸೆಕೆಂಡ್ ರೌಂಡ್ ಅಡ್ಮಿಷನ್ ಆಗ್ಯದ, ಅಲ್ಲಿ ನಾನು ಒಂದೆರಡು ಪಾಯಿಂಟ್ ಮಿಸ್ ಮಾಡೀನಿ, ಇಲ್ಲ ನಿಮ್ಮ ಕಾಲೇಜ್ದಾಗ ಅಡಿಷ್ನಲ್ ಡಾಕ್ಯುಮೆಂಟ್ ಏನಾರು ಕೇಳ್ಯಾರಪ್ಪ ಅಂದ್ರೆ ಡಿಸ್ಕ್ರಿಪ್ಷನ್ ಅದೇ ನೋಡಿರಿ, ಕಮೆಂಟ್ ಸೆಕ್ಷನ್ದಾಗ ಕಮೆಂಟ್ ಮಾಡಿರಿ. ಸೊ ಇನ್ನೊಬ್ರಿಗೂ ಹೆಲ್ಪ್ ಆಗಲಿ ಅನ್ನೋದು ಅಷ್ಟೇ ಮತ್ತೇನಿಲ್ಲ ಗೈಸ್. ಸೊ ಅವ್ರವ್ರಿಗೆ ಒಂದೊಂದು ಕಾಲೇಜ್ದಾಗ ಬೇರೆ ಬೇರೆ ಡಾಕ್ಯುಮೆಂಟ್ಸ್ ಕೇಳ್ತಿರ್ತಾರೆ. ಸೊ ಅದನ್ನು ಹೇಳ್ರಿ, ನಿಮ್ಮ ಕಾಲೇಜ್ದಾಗ ಏನು ಅಡಿಷ್ನಲ್ ಕೇಳ್ಯಾರಪ್ಪ ನಾನು ಹೇಳಿದ್ದು ಬಿಟ್ಟು ಅದ್ಲಿ ಕಮೆಂಟ್ ಸೆಕ್ಷನ್ದಾಗ ಕಮೆಂಟ್ ಮಾಡಿರಿ. ಸೊ ಅವರಿಗೂ ಸ್ವಲ್ಪ ಗೊತ್ತಾಗಲಿ ಅನ್ನೋದಷ್ಟೇ. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು ಅನ್ನಿಸ್ತದೆ. ಭಾಳ ಮಂದಿ ಕೇಳಿದ್ರೆ ಸೊ ಹೇಳ್ರಿ, ಆಮೇಲೆ ಅಡ್ಮಿಷನ್ ನಿಮ್ದು ಹೆಂಗಾಯ್ತು, ಪ್ರೊಸೆಸ್ ಏನಿತ್ತು ಹೇಳ್ರಿ ಅಂತಂತ ಹೇಳಿದ್ರೆ ಸೊ ಹೇಳಿದ್ದೀನಿ. ನಿಮ್ಗೆ ಇದು ಅರ್ಥ ಆಗಿರ್ಬೋದು ಅನಿಸ್ತದೆ, ಇಷ್ಟ ಆಗಿರ್ಬೋದು ಅನಿಸ್ತದೆ. ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಇನ್ನೂ ಮಟ್ಟ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಗೈಸ್. ಆ್ಯಕ್ಚುಲಿ ನಾನು ಹೆಚ್ಚಿಗೆ ವ್ಲಾಗ್ಸ್ ಹಾಕ್ತೀನಿ, ವ್ಲಾಗ್ಸ್ ಅಪ್ಲೋಡ್ ಮಾಡ್ತಿರ್ತೀನಿ. ಸೊ ಇದು ಬಂದುಬಿಟ್ಟು ನಾನು ಕಾಲೇಜ್ ಸಲುವಾಗಿ ಇನ್ನೊಬ್ರಿಗೆ ಹೆಲ್ಪ್ ಆಗಲಿ ಅನ್ನೋ ಸಲುವಾಗಿ ಮಾಡಿದ್ದು ನಾನು. ಆ್ಯಂಡ್ ನನ್ನ ಫ್ರೆಂಡ್ಸಿಗೂ ಭಾಳ ಮಂದಿಗೆ ಹೆಲ್ಪ್ ಆಗ್ಯದ. ಸೊ ಹಾಗಾಗಿ ನಾನು ಮಾಡ್ಲಿಕ್ಕತ್ತೀನಿ, ನಿಮಗೂ ಹೆಲ್ಪ್ ಆಗಿರ್ಬೋದು ಅನಿಸ್ತದೆ. ಇಷ್ಟ ಈ ವ್ಲಾಗ ಇಲ್ಲೇ ಎಂಡ್ ಮಾಡ್ತೇನೆ ಅಂತ, ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತೀನಿ. ಮತ್ತು ಸಿಗ್ತೀನಿ ಮತ್ತು ನೆಕ್ಸ್ಟ್ ವೀಡಿಯೋದಾಗ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್ ಗೈಸ್.